ನಮ್ಮ ದಾನಿಗೆ ಒಬ್ಬಟ್ಟಂದರೆ ಬೋಲ್ ಇಷ್ಟ. ಅವಳು ಮಾಡೇ ಇಲ್ಲ. ಊಟವನು ಯಾಕೆ ಮನೆಯ ಬೈವದಂಗಾಗುತ್ತೆ, ಸಿಲಿಂಡ್ರ್ ಇಲ್ಲ, ಗ್ಯಾಸ್ ಇಲ್ಲ ಅಂತೇಳಿ ಒಬ್ಬಟ್ಟು ಮಾಡೇ ಇಲ್ಲ. ಅದಕ್ಕೆ ಅವ್ನಿಗೆ ಒಬ್ಬಟ್ಟಂದ್ರೆ ಒಂದೆರಡು ಇಷ್ಟ. ಹೆಂಗು ಇವಳು ಇಲ್ಲ ಎತ್ತ ಹೋಗ್ಯವಳೆ, ತಾಂಡೋಗಿ ಕೊಡ್ತೀನಿ. ತಿಮ್ಲೇಳು ಪಾಪ ಮಾಡೇ ಇಲ್ಲ. ಹೋಗತ್ತೆ ನನಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ಅಯ್ಯೋ ಅಂದಂಗಾಗುತ್ತೆ ಪಾಪ. ಅವರು ಒಂದೆರಡು ತಿಂತಾರೆ, ಒಂದು 5-6 ಹಾಕೀನಿ, ತಲಕ್ಕೆ 3-4 ತಿಂತಾರೆ. ನಾನೊಂದು ತಾಣ ನಂಬ್ತಿದ್ದೆ. ತಿರ್ಗ ಅವಳು ಯೋಸಂದು ಹಬ್ಬಟ್ಟಿದ್ವು ಏನಾದ್ರು ಮತ್ತೆ ಅಂತ ಕೇಳ್ತಾಳೆ. ಇವಳು ಕೈ ಎತ್ತಿ ಯಾರ್ಗಾನ ಒಂದು ಕೊಡೋಣ ಅಂಬಲ್ಲ. ಅದಕ್ಕೆ ಎರಡು ತಾಂಡಾಗಿ ಕೊಡೋಣ ಅಂತೀನಿ. ಏನು ಮಾಡೋಣ? ನಾವು ಹಬ್ಬ ಮಾಡ್ಕೊಂಡು ಉಂಡು ಅವ್ರು ಹಂಗೆ ಇದ್ದರೆ ಒಂಥರ ನನಗೆ ಸಂಕಟದಂಗೆ ಆಗುತ್ತೆ. ನಾನು ಎಣ್ಣೆಸ್ಲಿಕ್ಕೆ ಕೊಡೋಣ ಅಂದ್ಕೊಂಡು ಆಗಲಿಲ್ಲ. ಅದಕ್ಕೆ ಇವತ್ತು ಕೊಡ್ತೀನಿ. ಅವು ಅಂಗಡಿಗಳ ತಂದವಿನ್ಯಾ ಪಾಟಿ ಅವಾಗ ತಂದವಾಗ ಉಣ್ಬೋದು ಅಷ್ಟೇ. ಮನೆಯ ಮಾಡ್ದಂಗೆ ಆಗಲ್ಲ. ಏನೇ ಅಂದ್ರೆ ಮನೆಯ ಮಾಡಿರೋ ಒಬ್ಬಟ್ಟು ಆಗ್ಬೇಕು ಕೊಂಡವಳು ಮುತ್ತು ತಣಕ್ಕೆ ಕೊಟ್ಬಿಟ್ಟು ನೀನು ಮಾಡೋಣ. ಅವ್ರು ಏನನ ಅಂಬ್ಲಿ ಏನನ ಇದು ಮಾಡ್ಲೇಳು ಒಂದಿಟ್ಟು ಕೊಡ್ಬೇಕು. ನಮ್ಗಾಲೇನೆ ಮನಸ್ಸು ತಡಿಯಲ್ಲ. ಅಯ್ಯೋ ನನ್ನ ತಮ್ಮನ ಮಗಳು ನಂಬದೊಂದಿಟ್ಟು ಐತೆ ಮನಸ್ಸಿನಾಗ ನಾನು. ಏನು ಮಾಡೋದು? ಯಾವ ದೆವ್ವ ಅಂಬದೇ ಗೊತ್ತಾಗ್ತಾ ಇಲ್ಲ. ಹೋಗತ್ತ ಯಪ್ಪ ಮನೆ ಒಳಗಿದ್ರೆ ಸಾಕು ನನಗಂತೂ ಹಂಗೆ ಆಗ್ತೈತಿ. ಯಾವಾಗಲೂ ಹೊರಗೆ ಕುಕ್ಕೊಂಡಿರ್ಬೇಕಂದ್ರೆ ಯಾರನ್ನ ಅಕ್ಕಪಕ್ಕದಾಗೆ ಹೆಂಗಸ್ರು ಏನು ಅನ್ಕೊಂತಾರೆ. ಅಯ್ಯೋ ಇವಳಿಗೇನು ಬದುಕಿಲ್ವೇ ಬಾಳಿಲ್ಲ, ಯಾವಾಗಲೂ ಹೊರಗೆ ಕುಕ್ಕೊಂಡಿರ್ತಾಳೆ ಅಂತಾರೆ. ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ಹೋಗತ್ತ ನನಗಂತೂ ಸಾಕದಂಗೆ ಆಗ್ಬಿಟ್ಟೈತೆ. ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಅಂದ್ರೆ ಮೊನ್ನೆನ್ನ ಬಂದ್ವಿ, ಅಡ್ವಾನ್ಸ್ ಕೊಟ್ಟಿದ್ದೀವಿ. ಇವಾಗಲೇ ಬಿಟ್ಟೋದ್ರೆ ಎಷ್ಟೊತ್ತು ಸುಮ್ಮನೆ ಅದ್ವಾನ. ಎಲ್ಲೂ ಮನೆ ಇಲ್ಲ ಏನಿಲ್ಲ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತಂದರೆ ಏನು ಮಾಡ್ತೀವಿ, ಇರೋಕ್ಕೆ ಆಗಲ್ಲ. ಇವತ್ತೇ ಬೇರೆ ಆತ ತಗೊಂಬತ್ತೈತೆ. ಮುತ್ತು ಒಳ್ಳೆ ಒಂದೆರಡು ಒಬ್ಬಟ್ಟಿದ್ವು, ಅದಕ್ಕೆ ತಗೊಂಬಂದೆ. ನೀನು ಮಾಡಿಲ್ಲ ಅಂದಲ್ಲ, ಅದಕ್ಕೆ ತಗೊಂಬಂದೆ. ಅವಳೆ ಅತ್ತ ಹೋಗಿದ್ಲು ರಾಣಿ, ಅದಕ್ಕೆ ತಗೊಂಬಂದೆ. ತಿನ್ನು ಅವ್ನು ಒಂದೆರಡು ಕೊಡು, ಅವ್ನಿಗೊಂದು 4 ಕೊಟ್ಟು ನೀನು ಒಂದೆರಡು ತಿನ್ನು. ಒಂದು 6-7 ಇದ್ದಾವೆ ನಾನೊಂದು 10 ಥರ ಅನ್ಕೊಂಡು ಅವಳು ತಿರುಗಿ ಯೋಸಂದು ಹಬ್ಬಟ್ಟಿದ್ವು ಅಂತ ಅವಳೊಂದು ಸೇರು ಬೆಳಕಳಾಕಿದ್ಲು. ನಾನು ಮಾಡಿರಲಿಲ್ಲ, ಗ್ಯಾಸ್ ಬೇರೆ ಇರಲಿಲ್ವಲ್ಲ, ಒಲೆಗೆ ಯಾರು ಮಾಡ್ತಾರೆ ಅಂತ ಮಾಡಿರಲಿಲ್ಲ. ಹೋಗು, ನನಗೆ ಸಲ ನನಗೆ ಮನೆಯಾಗಿದ್ದು ಇರೋಕ್ಕಾಗ್ತಿಲ್ಲ ಕಣತೆ. ಅದಕ್ಕೆ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ. ಇನ್ನೂ ಒಂಥರ ಭೀತಿ ಕೆಣದಿಯ ನಮ್ಮ, ಅದಕ್ಕೆ ಹಿಂಗೆ ಆಗ್ತೈತೆ. ಯಾವುದೇ ಓದ್ ಕಾಟ ಇಲ್ಲ ಏನಿಲ್ಲ. ಸುಮ್ಮನೆ ಏನು ನೀನೇನೇನು ಅನ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನೆ ನೀನು ಒಂಥರ ಧೈರ್ಯವಾಗಿರೋದು ಕಲಿ. ಧೈರ್ಯವಾಗಿದ್ದರೆ ಏನಾಗಲ್ಲ. ತಿನ್ನು ಒಬ್ಬಟ್ಟ ಚೆನ್ನಾಗಿದ್ದಾವೆ. ತೆಳ್ಳಗೆ ಚೆನ್ನಾಗಿ ಮಾಡ್ತಾಳೆ. ಸಾರನು ಒಂದಿಟ್ಟು ತಂದು ಕೊಡಾನೆ. ಏನಿಲ್ಲ ಕಣತ್ತೆ, ನಾನೇನು ಭೀತಿ ಕೇಳಿಲ್ಲ. ನಿಜವಾಗ್ಲೂ ಐತಿ ಮನೆಯಾಗ ಏನಾನ ಪೂಜೆ ಮಾಡ್ಸೋಣಂದ್ರೆ ಇವಾಗ ಆಗ್ತಿಲ್ಲ. ಏನು ಮಾಡೋಣ? ಅವ್ರು ಬೇರೆನೆ ಯಾರು ನಾನು ಪೂಜೆ ಮಾಡೋರನ್ನ ಕರ್ಕೊಂಬರ್ತೀವಿ ಅಂದರೆ ಅವ್ರಿಗೆ ದುಡ್ಡು ಕೊಡಬೇಕು. ಅವ್ರು ಹೇಳಿದ್ದೆಲ್ಲ ನಾ ತಾಂಬಂದು ಕೊಡಬೇಕು. ಅಯ್ಯ ದುಡ್ಡು ಕಾಸು ಇಲ್ಲದ್ಮೇಲೆ ಆಗಲ್ಲ. ನಾವೇನೇ ಸಾಲ ಮಾಡ್ಕೊಂಡು ಅಡ್ವಾನ್ಸ್ ಅದು ಕೊಟ್ಟು ಹೆಂಗ ಮನೆ ಮಾಡ್ಕೊಂಡಿದ್ದೀವಿ. ಇನ್ನೇನು ಮಾಡೋಣ? ನಮ್ಮ ಅತ್ತೆ ಸೊಸೆ ಮಾತಾಡ್ತಾ ಇದ್ರೆ ಹೆಂಗ ಚೆನ್ನಾಗಾದ್ರಮ್ಮ. ಇನ್ನೇನು ಮಾಡೋಣ? ಒಂದು ಬರುತ್ತೆ ಒಂದು ಹೋಗುತ್ತೆ ಅಂತ ಚೆನ್ನಾಗಾದ್ವಿ. ಹಬ್ದಾಗೆ ಮಾತಾಡ್ಸಿವಿ. ಇನ್ನೇನು ಮಾಡೋಣ ಹೇಳು? ಹಬ್ದಾಗೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಮಾತಾಡಿಸ್ದೆ. ಬರೀ ಉಂಡ್ರಿ ಅಂದ್ರೆ ಬರಲಿಲ್ಲ. ಹೋಟ್ಲ ತಗೊಂಬಂದು ಹಬ್ಬಟ್ಟು ಊಟ ಉಂಡ್ರು. ಗ್ಯಾಸ್ ಎಲ್ಲ ಮಾಡೋಕ್ಕೆ ಅಂತೇಳಿ ಹೋಟ್ಲ ತಗೊಂಬಂದು ಉಂಡ್ರಲ್ಲ. ನನಗೊಂಥರ ಅಯ್ಯೋ ಅನ್ನಂಗಾಗಿತ್ತು. ಅವನಿಗೆ ಮೊದಲೇನೆ ನನಗೆ ನಮ್ಮ ಹುಡುಗಿಗೆ ಒಬ್ಬಟ್ಟು ಅಂದರೆ ಬೋಲ್ ಇಷ್ಟ. ಚೆನ್ನಾಗಿ ತುಪ್ಪ ಇದ್ಬಿಟ್ರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿಂತಾನೆ ಒಬ್ಬಟ್ಟ. ಅದಕ್ಕೆ ನಾನು ಇದ್ವಲ್ಲ ತಗೊಂಬಂದೆ. ರಾಣಿ ಎಲ್ಲ ತಗೋಗಿದ್ಲು, ಅದಕ್ಕೆ ತಗೊಂಬಂದೆ ಒಂದು ಅವಳ. ಏನು ಮಾಡೋಣಮ್ಮ? ನೋಡ್ಕೊಂಡು ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ ತಮ್ಮ. ಇಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ತಗೊಂಬಂದು ಕೊಡ ನಮ್ಮಂಗೆ ಆಗುತ್ತೆ. ಏನು ಮಾಡೋಕ್ಕಾಗ? ಚೆನ್ನಾಗಿರ್ಬೇಕತ್ತ. ಇವಳು ಯಾವ ಥರ ಮನೆಯಾಗ ಇರೋಕ್ಕಾಗಲ್ಲ ಅಂತಾಳೆ. ಏನು ಮಾಡ್ತೀಯಮ್ಮ? ನೋಡಿ ಇವಾಗಲೇ ಕರ್ಕೊಂಡೋದ್ರೆ ಅವಳು ಬೈಕಿ ಅಂತಾಳೆ ಅಂತ ಅಲ್ಲಿ ನೀನು ಬೆಳಿಗ್ಗೆ ಹಂಗೆ ಅಂದ್ಲು ಕಾರ್ದು. ಆತೆ ನಿಮ್ಮ ಮನೆಗೆ ಬತ್ತಿ ಕಣತ್ತೆ, ಇಲ್ಲಿ ಇರೋಕ್ಕಾಗಲ್ಲ ಅಂದ್ಲು. ಇಲ್ಲ ನೀನಾದರೂ ಬಂದು ಇಲ್ಲಿರು ಅಂದ್ಲು. ಅದಕ್ಕೆ ನಾನು ಇಲ್ಲೇನ ಬಂದಿದ್ರೆ ಅವಳು ರಾಣಿ ಬೈಕಿ ಅಂತಾಳೆ. ನೋಡು ಸೆನಕಿಲ್ದಾಗಾದ್ರೆ ನಾವು ನೋಡ್ಕೊಂಡ್ವಿ. ಇವಾಗ ಅಮ್ಮ ಅಲ್ಲಿಗೋಯ್ತು ಅಂತ ಬೈಕಿ ಅಂತಾಳೆ ಅವಳು. ಅದಕ್ಕೆ ಒಂದು 2 ದಿನ ಸುಧಾರ್ಸಮ್ಮ ಅಂತ ಹೇಳಿದೀನಿ. ಏನು ಮಾಡೋಣಮ್ಮ? ಅದೆಲ್ಲ ಅದು ಯಾರು ಏನು ಎತ್ತ ಅಂತ ಕೇಳ್ಬೇಕು. ಅದೆಲ್ಲ ಏನು ತಿಂದೀವಿ ನಿಮ್ದು? ನಮ್ಮ ಮನೆಗೆ ಯಾಕೆ ಬರ್ತೀರಿ ನೀವು? ನೀವು ಯಾರು ಹಿಂಗೆಲ್ಲ ನಗಾಡೋದು ಮಾತಾಡೋದು ಯಾರು ನೀವು ಅಂತ ಕೇಳು. ಅದು ಕೇಳೋನು ಹೋಗತ್ತೆ. ಒಂಥರ ಭಯ ಆದಂಗೆ ಆಗುತ್ತೆ. ನನಗೆ ಅಷ್ಟು ಹಂಗೆ ಅನ್ಸೋದು. ಅಯ್ಯಪ್ಪನಿಗೆ ಏನು ಅನ್ಸಲ್ಲ. ಅಯ್ಯಪ್ಪನ ಇದ್ದೇನೋ ಚೆನ್ನಾಗಿ ಬರುತ್ತೆ, ಎಲ್ಲ ಚೆನ್ನಾಗೈತೆ. ಅಯ್ಯಪ್ಪ ಕೆಲಸನೂ ಚೆನ್ನಾಗಿ ಮಾಡ್ಕೊಂಡೆಲ್ಲ ಚೆನ್ನಾಗೈತೆ. ನನಗೆ ಹಿಂಗೆ ಆಗಿರೋದು ಹೋಗತ್ತೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲದಕ್ಕೂ ಹತ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕೂ ಆಗ್ತಾಯಿಲ್ಲ. ಹಂಗಾಗ್ಬಿಟ್ಟೈತೆ. ಏನು ಮಾಡೋಣ? ಅತ್ತೆ ಒಂದಿಟ್ಟು ಒಬ್ಬಟ್ಟಿನ ಸಾರನು ತಾಮನ್ ಕೊಡು. ಇವಳು ನೋಡು ಮಾತಾಡ್ಸಲ್ಲ ಮಂಗಿದ್ಲು. ನನಗೆ ಇವಾಗ ಹೆಂಗೆ ಸೆನಕಾದ್ಲು ಒಬ್ಬಟ್ಟು ತಾಮನ್ ಕೊಡ್ತಾಳೆ. ತಡಿ ರಾಣಿಗೆ ಅಳ್ತೀನಿ ಪಾಪ. ಪಿಳ್ಳೆ ಮಾಡಿಕ್ಕದು ನೋಡ್ಕೊಂಬೋದು. ಏನಂದ್ರೆ ಇವಳು ಮತ್ತು ಅಂತ ಇವಳು ತಲೆ ಮೇಲೆ ಕಿಕ್ಕೊಂಡ.
ಹ್ಞೂ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲನ ಒಂದು ಒಂದೆರಡು ಸೆನಕ್ಕಿಲ್ಲ ಅಂದ್ರೂ ಬಂದು ನೋಡಲಿಲ್ಲ. ನೋಡ್ರಿ ಇವಾಗ ಇಂಥವ್ರಿಗೆ ಕಾಲ. ಇಕ್ಕಿ ಕೊಡಾರ್ಗೂ ನೋಡ್ಕೊಂಬರ್ಗೂ ಕಾಲ ಇಲ್ಲ, ಬರೀ ಇಂಥವ್ರಿಗೆ ಕಾಲ. ಮಾತನಾಗೇನೆ ಮುರಳು ಮಾಡ್ತಾರಲ್ಲ, ಬಂಗಾಳಿ ಮಾತು ಅಂತಾಗೆ ಕಾಲ. ಇವಾಗಿನ ಕಾಲದಾಗ ನಾನು ನಾಳೆ ನೋಡ್ಬಿಟ್ಟಿದ್ದೀನಿ. ಅವ್ರ ಏಟೆ ಒಳ್ಳೆಯರಾಗಿರೋ ಅವ್ರ ಏಟೆ ಇಕ್ಕಿ ಕೊಡು, ಏನೇ ಮಾಡು, ಅವ್ರನ್ನ ನಂಬಲ್ಲ ಜನ. ಬಾಯಾಗ ತುಪ್ಪ ಸೋರಿಸ್ತಾರಲ್ಲ ಇಂಥವ್ರು ನಂಬ್ತಾರೆ. ಇವಳು ಮುತ್ತನ್ನ ನಂಬ್ತಾರೆ. ಅವಾಗಲೇ ಆತ ಮಾತಾಡ್ತಿದ್ರು, ಮತ್ತೆ ಹಂಗೆ ಕಾಣತ್ತೆ ಹಿಂಗೆ ಕಾಣತ್ತೆ ಅಂತ ಯಾತ ಮಾತಾಡ್ಯವಳು ಅಂದಿಟ. ಅದಕ್ಕೇನೆ ನಮ್ಮತ್ತು ಅಂತ ತಾಲೆ ಒಬ್ಬಟ್ಟು ತಾಮನ್ ಕೊಟ್ಟವಳೆ. ಪಾಪ ಅವಳು ಮಾಡ್ದವ ನೋಡು. ಮಾಡ್ಕೊಂಡು ತಿಂಬಕ್ಕೂ ಸೋಂಬೇರಿ. ಮಾಡ್ಲಿಲ್ಲದಕ್ಕೆ ಯಾತೆ ತೊಯ್ಯಳ್ತಾಳೆ ಇವಳು. ತಾಮನ್ ಕೊಡ್ತೀನಿ ಅವಳು ಒಂದು ತಪ್ಪಲೆ ಬಸ್ಕೊಂಡವಳೆ. ಒಬ್ಬಟ್ಟಿಗೆ ಸಾರು ಚೆನ್ನಾಗಿರುತ್ತೆ ಕಾಣತ್ತೆ, ಬಿಸಿ ಮಾಡ್ದಂಗೆಲ್ಲ ಬಿಸಿ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ತಪ್ಪಲೆ ಬರ್ಸ್ಕೊಂಡವಳೆ. ತಾಮನ್ ಕೊಡ್ತೀನಿ ಅವಳು. ತಮ್ಮನ್ ಕೊಡ್ತೀನಿ. ಒಬ್ಬಟ್ಟು ಸೆನಕಾಯ್ದವು ಕೊಪ್ರಿನೂ ಕಾಯಿ ಕೂಡ ಹಾಕಿದ್ಲು. ಒಂದು ಸೀದ ಕೊಪ್ರಿ ಒಂದೂವರೆ ಕಾಯಿ ಹಾಕಿದ್ಲು. ಒಂದು ಕಾಯಿ ಒಂದು ಕೊಪ್ರಿ ಏನು ಹಾಕಿದ್ಲೇನಮ್ಮ. ಜಾಸ್ತಿನೇ ಹಾಕಿದ್ಲೇನಮ್ಮ. ಒಂದೂವರೆ ಕೊಪ್ರಿ 2 ಕಾಯಿ ಏನೋ ಹಾಕಿದ್ಲು. ಕೊಬ್ಬರಿ ಹಾಕಿವಳಲ್ಲ, ಚೆನ್ನಾಗಿದೆ ಒಬ್ಬಟ್ಟು. ಕೊಬ್ಬರಿ ಹಾಕಿ ಚೆನ್ನಾಗಿರ್ತಾವೆ, ಭಾಳ ಚೆನ್ನಾಗಿರ್ತಾವೆ ತಿಂಬಕ್ಕೆ. ಕೊಬ್ಬರಿ ಕಾಯಿ ಹಾಕಿದ್ರೆ ಕಾಯಿ ಒಬ್ಬಟ್ಟಿದ್ದಂಗೆ ಇರ್ತಾವೆ ಸೆನಕ್ಕೆ. ಸ್ವಲ್ಪ ಕಾಯಿ ಹೆಚ್ಚಾಗಿ ಹಾಕ್ಬೇಕು. ಕಾಯಿ ಹೆಚ್ಚಾಗಿ ಹಾಕಿದ್ರೆ ಚಂದ ಒಬ್ಬಟ್ಟಿಗೆ ಭಾಳ ಚೆನ್ನಾಗಿರ್ತದೆ. ತಿನ್ನಮ್ಮ ತಿನ್ನು. ಏನು ಮಾಡೋಕ್ಕಾಗುತ್ತೆ ಪಾಪ, ನೀನು ಒಂದು ಅನ್ಕೊಂತಿ ಅದೊಂದು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನೋಡು, ನಾವು ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀವಿ, ನಮ್ಗೆ ಹಿಂಗೆ ಆಗುತ್ತೆ ಅಂತ ನಾನು ಅದಕ್ಕೆ ಮತ್ತೆ ನಾನೇ ಮಾತಾಡ್ತೇನೆ. ಮತ್ತೇನು ಮಾತಾಡ್ಸಲಿಲ್ಲಲ್ಲ ತಂಟೆ ಅಂತ ಒಳ್ಳೇದಂಬಪ್ಪ. ಅದಕ್ಕೆ ಅರ್ಥನೇ ಗೊತ್ತೇ ಹೇಳಿ. ಈ ವಿಷಯನ ಫಸ್ಟ್ ರಾಣಿಗೆ ಹೇಳ್ಬೇಕು. ಹೇಳಿಲ್ಲ ಅಂದರೆ ಪಾಪ ಅದು ಮಾಡಿಕ್ಕಿ ನೋಡ್ಕೊಂಡು ಸೆನಕ್ಕಿರಲಿಲ್ಲ. ಅವ್ರು ನೋಡ್ಕೊಂಡ್ರು ಗನ್ಮಗ ಅದ್ಲಿ ಅವಳು ಇವ್ರ ತಾಗಿ. ಹಂಗೆ ಮಲ್ತೆ ಅಪ್ಪ ಜನ ಎಂತೆಂಥ ಜನ ಇರ್ತಾರೆ. ಆಗತ್ತ ನನಗೆ ಕೂಡು ಒಂದೆರಡು ಹಂಗೆ. ನಾನು ತುಪ್ಪನೂ ಇತ್ತು ತರೋಣ ಅಂದ್ಕೊಂಡೆ. ಅವಳು ತಿರ್ಗೊಂದು ಈಟೈತೆ ನಾನು ತಿಂತೀನಿ ಅಂತ ಹೇಳಿದ್ಲು. ಸುಮ್ಕಾರಿ. ತುಪ್ಪ ಒಂದು ಈಟೈತೆ ಕಣಮ್ಮ ಅಂತ ಹೇಳ್ತಿದ್ದ ಅವನು. ನಾನು ಇನ್ನೊಂದು ದಿವ್ಸ ತೊಗೊಂಬರ್ತೀನಿ. ಏನೋ ನಾವು ತಿನ್ನಲಿಲ್ಲ ಅಂದರೆ ನಾಳೆ ಕನ್ನಡದ 12 ಕೊಡ್ತೀನಿ. ಇವತ್ತಿರ್ತಾವೆ ಚೆನ್ನಾಗಿ ಕುದಿಸಿವಳಲ್ಲ, ಚೆನ್ನಾಗಿರ್ತವೆ. ಏನಾಗಲ್ಲ ಒಬ್ಬಟ್ಟು. ಅಯ್ಯೋ ಮೊದಲೆಲ್ಲನ 8 ತಿಂಗಟ್ಲೆ ಒಣಗಿಕ್ಕಿ ಒಬ್ಬಟ್ಟು ಮಾಡಿ ಒಣಗಿಕ್ಕರಂತ ಬಿಸ್ಲಕ್ಕೆ. ಬಿಸ್ಲಕ್ಕೆ ಒಣಗಿಕ್ಕಿ ಆಮೇಲೆ ತಿಂಬಾರು. ಒಣಗ್ದಾಗ್ಲೂ ಕಟ್ಟಿ ಕಡ್ಕೊಂಡು ತಿಂಬಾರು. ಯಾರು ಬಿಸಾಕ್ತಿರ್ಲಿಲ್ಲ. ಇವಾಗನಾರ ಹಿಂಗೆ ಅಷ್ಟೇನೆ ಹಿಂಗೆ ಇದು ಮಾಡೋದು ಸೊಕ್ಕಳೆ ಮಾಡೋದು. ಮೊದಲನಾರೆಲ್ಲ ನಮ್ಮ ಅಪ್ಪ ಇರಲ್ಲನ ಅವಾಗ ಹಂಗೆ ಮಾಡ್ತಿದ್ದು ಕಣೆ ಸಹಿತಮ್ಮ. ನೀನು ಒಬ್ಬಟ್ಟೆಲ್ಲನ ಎಲ್ಲ ಬಿಸ್ಲಕ್ಕೆ ಇಕ್ಕರು. ಯಾತನ ತಟ್ಟೆಕ ಬೇಸನಕ್ಕೆ ಹಾಕಿ ಇಕ್ಕಿ ಹಂಗೆ ಒಣಗಿಸಿ ತಿಂಬಾರು. ಮತ್ತೆ ಮೊದಲೆಲ್ಲ ಹಂಗೆ ಮಾಡ್ತಿದ್ದು. ನಮ್ಮ ಅಮ್ಮನೂ ಹಂಗೆ ಮಾಡ್ತಿದ್ದು. ತಟ್ಟೆಗೆ ಹಾಕಿ ಬರತ್ತೆ ಅವಕ್ಕೆ ಕುಕ್ಕೆ ಅಂತ ಬರವಲ್ಲ ಅಂತ ತಟ್ಟಿ ಅದಕ್ಕಂತಲೇ ಇತ್ತು. ಒಂದು ಒಬ್ಬಟ್ಟು ಸುಟ್ಟು ತೆಗ್ದಿಕ್ಕಾಕಿ ಯುಗಾದಿ ಹಬ್ದಾಗ ಒಬ್ಬಟ್ಟು ಹಾಕಕ್ಕೆ ತಕ್ಕಂತಿದ್ವಿ ತೊಳ್ಕೊಂಡು. ಅಂತವ ಪುಟ್ಟಿ ಅಂತ ತಕ್ಕೊಂಡು ಅದ್ರಕ್ಕೆಲ್ಲ ಒಬ್ಬಟ್ಟು ಹಾಕಿ ಮ್ಯಾಕೆ ಇಕ್ಕಿ ಮಾಳಿಗೆ ಮ್ಯಾಕ ಸಿಟಿ ಎಲ್ಲನೂ ಇಕ್ಕರು. ಒಂದಿಟ್ಟು ನಾಯ ಪಾಯ ಓಟೋ ಇದಾಡ್ತಾವೆ ಅಂತ ಮ್ಯಾಕೆ ಇಕ್ಕರು. ಮ್ಯಾಕೆ ಇಕ್ಕಿ ಒಣಗಿಸ್ಕೊಂಡು ತಿಂಬಾರು. ಚೆನ್ನಾಗಿರ್ತವೆ ಒಬ್ಬಟ್ಟು. ಒಂಥರ ಟೇಸ್ಟ್ ಇರ್ತವೆ. ಒಣಗಿಸ್ಕೊಂಡು ತಿಂದರೆ ಭಾಳ ಚೆನ್ನಾಗಿರ್ತವೆ. ಯಾವಾಗತ್ತ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಕಾಣತ್ತೆ. ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ. ಇದೇನಪ್ಪ ಇದು ಹಿಂಗಾಯ್ತು ಸಡನ್ನಾಗಿ ಅಂತ ನನಗೊಂಥರ ಬೇಜಾರು ಅಂದರೆ ಬೇಜಾರು ಹೋಗತ್ತ. ಸಖತ್ತು ಬೇಜಾರಾಗ್ತೈತಿ. ಏನು ಮಾಡೋದು. ನಾವೊಂದು ಅನ್ಕೊಂತೀವಿ ಅದೇ ಒಂದಾಗುತ್ತೆ. ಹೇಳು, ನಾವು ಏನೋ ಬಿಡು ಏನೋ ಒಂದು ಮಾಡೋಣ ಏನೋ ಒಂದು ಅಂತ ಹೋಗ್ತೀವಿ, ಅದೇನೋ ಒಂದು ಆಗುತ್ತೆ. ಏನು ಮಾಡಬೇಕು ಏನೋ ನನಗಂತ ತಲೆಯೇ ಕೆಟ್ಟಂಗೆ ಆಗ್ಬಿಟ್ಟೈತಿ. ನಾನು ಒಬ್ಬಟ್ಟು ಮಾಡೋಣ ಅಂತ ಬೆಳಕಾಳು ಬೆಲ್ಲ ಎಣ್ಣೆ ಎಲ್ಲ ತಗೊಂಬಂದಿದ್ದೆ. ಬಿಡತ್ತೆ ನೀನೇ ತಗೊಂಬಂದು ಕೊಟ್ಟಿದ್ದಿಲ್ಲ, ಇವನೇ ತಿಂತೀವತ್ತು. ನಾನು ಅವತ್ತೇ ಕೊಡೋಣ ಅಂದ್ಕೊಂಡು ಅವಳು ಶಾನೆ ಸುಡಲಿಲ್ಲ ಅವತ್ತು. ಹಬ್ಬ ಅಂತ ಜಾಸ್ತಿ ಮಾಡಲಿಲ್ಲ ಅವತ್ತು. ಒಂದು 10-15 ಮಾಡಿದ್ಲು. ಅದ್ರಾಗೆ ತಗೊಂಬಂದ್ರೆ ಏನಾದ್ವು ಅಂತಾಳೆ ಅಂತ ಸುಮ್ಮನಿದ್ದೆ. ಇವತ್ತೆಲ್ಲ ಸುಟ್ಟಿಕ್ಕಿದ್ಲು. ಅದೇ ಟೈಮ್ ಆಗುತ್ತೆ, ಅಷ್ಟು ಪೂಜೆ ಎಲ್ಲ ಮಾಡಬೇಕು, ಆಗಲ್ಲ ಅಂತೇಳಿ ಊಟಕ್ಕೆ ಸರಿಯಾಗಿ ಒಂದು 10-15 ತೊಟ್ಟಿದ್ಲು. ನಾನು ಅಕ್ಕಿ ಈಸೀಸ್ ಮಾಡ್ಯಾಳಲ್ಲ ಅಂದ್ಕೊಂಡೆ. ತಿರ್ಗಿ ಆಮೇಲೆ ಉಣ್ಣಾನು ಹಂಗೆ ತೆಗ್ದಿಕ್ಕಿದ್ಲು. ಫ್ರಿಡ್ಜ್ನಾಗ ಇಕ್ಕೇಳಿ ಉಣ್ಣಾನು ಫ್ರಿಡ್ಜ್ನಾಗ ಇಕ್ಕಿ ಇವಾಗ ಮಾಡಿರೋದು. ಒಂದೇ ಸತಿ ಮಾಡೋಕ್ಕಾಗಲ್ಲ ಅಂತ ಬಿಸಿಯಾದ್ರೆ ಚೆಂದ ಒಬ್ಬಟ್ಟು ಅಂತ ನೋಡಮ್ಮ. ಇವಾಗನಾರೆಲ್ಲ ಬಿಸಿಯಾಗಿ ಕೇಳ್ತಾರೆ. ಸರಿ ಆಯ್ತು ಬಿಡತ್ತೆ ಅತ್ತೆ. ಒಂದು ಇಟ್ಟೊಬ್ಬತ್ತಿನ ಸಾರ ಔಟಿ ಬೆಂಕಿ ಹಾಕಿನೇ ಒಯ್ಕೆಂಬ, ಇಲ್ಲಾಂದ್ರೆ ನಮ್ಮದೇ ಕೊಡ್ತೀನಿ. ಇಲ್ಲ ಅವ್ರು ಹಾಕಾದ್ರೆ ಒಯ್ಕೆಂಬ, ಒಂದು ಟೀಚೆಗೆ ಒಯ್ಕೆಂಬ. ಇನ್ನೇನು ಮಾಡೋದು, ಬಿಸಿ ಅನ್ನ ಮಾಡ್ಕೊಂಡು ಸಾರದೇ ಇರುತ್ತೆ ಊಟ ಮಾಡ್ತೀನಿ. ಇನ್ನೇನು ಮಾಡೋದಕ್ಕಾಗುತ್ತತ್ತೆ ನನಗಂತೂ. ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನನಗೆ ಮನೆಯದೊಂದು ಚಿಂತೆ ಆಗ್ಬಿಟ್ಟೈತೆ. ನೋಡೋದೆ ನೀನು
ಅವ್ರು ಯಾರೇನೋ ಅನ್ಕೊಂಬ್ಲಿ ಯಾರೇನ ಮಾಡ್ಲತ್ತಾಗ ಯಾಕೆ ತಲೆ ಕೆಡಿಸ್ಕೊಂತೀಯ ಏನೊಂದೆರಡು ದಿನ ಸುಧಾರಿಸು. ಇವಳು ರಾಣಿ ಏನಿಲ್ಲ ಬೈಕೆ ಅಂತಾಳೆ ನೋಡಿ ಮತ್ತೆ ಹಂಗಂದ್ರೆ ಚೆನ್ನಾಕಾತು ನೋಡಿ ನಮ್ಮ ಮಣ್ಣಿನ ಹೋಗಿದ್ರು ಅಂತೇಳಿ ಮಟ್ಟರ್ಕೊಂಬಂತ ಅದಕ್ಕಾಗಿ ಏನು ಮಾಡೋದು ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ಒಂದೆರಡು ದಿನ ಸುಧಾರಿಸು ತಿರ್ಗಿ ಆಮೇಲೆ ಯಾಕೆ ಬೇಕಪ್ಪ ಅನಿಸುತ್ತೆ. ಹೇಳು ನೋಡ್ತಾ ಇರಿ ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಬಿಟ್ಬಿಟ್ಟು ನಾನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.